ನಮಸ್ಕಾರ. ಶತಕ ಬಾರಿಸಿ ಹೊಸ ದಾಖಲೆ ಬರೆದ ಸಂಜು, ಗುರುತರ ನೋಡಿ ದಿಗ್ಗಜರ ದಾಖಲೆ. ಸಿಎಸ್ಕೆ ಮತ್ತು ಡಿಸಿ ನಡುವಿನ ರೋಚಕ ಪಂದ್ಯ ಎಂ ಚಿದಂಬರಂ ಅಂಗಳದಲ್ಲಿ ನಡೆದಿತ್ತು. ಸ್ನೇಹಿತರೆ, ಈ ಒಂದು ಪಂದ್ಯದಲ್ಲಿ ಅಕ್ಷರಶಃ ಸಂಜು ಅವರ ಬ್ಯಾಟ್ ಸದ್ದು ಮಾಡಿದೆ. ಈ ಮೂಲಕ IPL 2026ರಲ್ಲಿ ಚೊಚ್ಚಲ ಶತಕವನ್ನು ಸಂಜು ಸ್ಯಾಮ್ಸನ್ ಬ್ಯಾಟ್ನಿಂದ ಬರೆದರೆ, ಇತ್ತ ಹಲವು ದಾಖಲೆಗಳನ್ನು ಕೂಡ ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ಬರೆದರು. ಸಂಜು ಸ್ಯಾಮ್ಸನ್ ಶತಕ ಬಾರಿಸುತ್ತಿದ್ದಂತೆ ಬರೆದ ದಾಖಲೆಗಳಷ್ಟು ಎಂಬುದನ್ನು ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಈ ಇಬ್ಬರಲ್ಲಿ ಟೀಮ್ ಇಂಡಿಯಾ ಪರವಾಗಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಚಪಾಕ್ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ CSK ತಂಡ ನಿಗದಿತ 20 ಓವರ್ಗೆ 212 ರನ್ಗಳನ್ನು ಕಲೆ ಹಾಕಿತ್ತು. CSK ತಂಡದ ಪರವಾಗಿ ಸ್ಯಾಮ್ಸನ್ ಅವರು ಅಕ್ಷರಶಃ ಹಬ್ಬದ ಬ್ಯಾಟಿಂಗ್ ಮುಖಾಂತರ ಸದ್ದು ಮಾಡಿದರು. ಈ ಮೂಲಕ ಕೇವಲ 56 ಬಾಲ್ಗೆ 115 ರನ್ ಹೊಡೆದು ಅಜೇಯರಾಗಿ ಉಳಿದ ಸಂಜು ಸ್ಯಾಮ್ಸನ್ ಅವರ ಬ್ಯಾಟ್ನಿಂದ ಬರೋಬ್ಬರಿ 15 ಫೋರ್ ಮೂಡಿಬಂದರೆ, ಇತ್ತ 4 ಸಿಕ್ಸರ್ಗಳನ್ನು ಸಿಡಿಸಿದರು. ಇನ್ನು 205 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ ಸಂಜು ಅವರು ಬ್ಯಾಟ್ ಈ ಬಾರಿಯ IPLನಲ್ಲಿ ಸದ್ದು ಮಾಡಿತು. ಬಟ್ ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಮೊದಲ ಗೆಲುವನ್ನು ಇವರ ಒಂದು ಶತಕ ತಂದು ಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ಇನ್ನು ಸಂಜು ಸ್ಯಾಮ್ಸನ್ ಅವರ ಮೊದಲ ಶತಕ ಇದಾದರೆ 4 ಬಾರಿ ಸಂಜು ಸ್ಯಾಮ್ಸನ್ IPLನಲ್ಲಿ ಶತಕ ಬಾರಿಸಿದರು. ಈ ಹಿಂದೆ 3 ಬಾರಿ ಆಗಿದ್ದ ಶತಕ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದಲ್ಲಿ ಶತಕ ಬಾರಿಸಿ ಬರೆದರು. ಈ ಮುಖಾಂತರವಾಗಿ ಸಂಜು ಸ್ಯಾಮ್ಸನ್ ಅವರು ಈ ಒಂದು IPL ಇತಿಹಾಸದಲ್ಲಿ ಒಟ್ಟಾರೆ 4 ಬಾರಿ ಶತಕ ಬಾರಿಸಿದರೆ, ಬಟ್ ಈ 4 ಬಾರಿಗಳಲ್ಲಿ ಸಂಜು ಸ್ಯಾಮ್ಸನ್ ಅವರು ಮೊಟ್ಟ ಮೊದಲ ಆಟಗಾರನಾಗಿ ಚೊಚ್ಚಲ ಶತಕವನ್ನು ಹೊಡೆದರು. ಅಂದರೆ ಈ ಹಿಂದೆ 2017, 2019, 2021, ಇದೀಗ 2026ರಲ್ಲಿ ಈ ಒಂದು ದಾಖಲೆಯಾಗಿದೆ. IPL ಪ್ರಾರಂಭದಲ್ಲಿ ಮೊದಲ ಶತಕ ಸಂಜು ಸ್ಯಾಮ್ಸನ್ ಹೆಸರಿಗೇ 4 ಸಲ ಬೆರೆತದಂತಲೇ ನಾವು ಇಲ್ಲಿ ಹೇಳ್ಬೋದು. ಇದು ಏನಪ್ಪ ಅಂದರೆ ಸ್ಯಾಮ್ಸನ್ ಅವರ ಬ್ಯಾಟ್ ಸದ್ದು ಮಾಡಿದ್ದು CSK ಅಭಿಮಾನಿಗಳಿಗೆ ಒಂಥರ ಖುಷಿ ತಂದಿದೆ. ಸದ್ಯಕ್ಕೆ CSK ಈಗ ಮೊದಲ ಗೆಲುವನ್ನು ಈ ಒಂದು ಪಂದ್ಯದಲ್ಲಿ ಸಾಧಿಸಿದರೆ, ಸಂಜು ಸ್ಯಾಮ್ಸನ್ ಶತಕ ಬಾರಿಸಿದ್ದು ಒಂಥರ ಖುಷಿ ತಂದಿದೆ. ಸಂಜು ಅವರ ಬ್ಯಾಟ್ T20 ವಿಶ್ವಕಪ್ ಆದ ನಂತರ ಮಂಕಾಗಿತ್ತು. ಈ ಮೂಲಕ 4ನೇ ಪಂದ್ಯದಲ್ಲಿ ಅವರು ಅಬ್ಬರಿಸಿ ಬರೆದರು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.